ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಲ್ಲ ಸಿಸ್ಟರ್, ಒಂದು ಚಿಕ್ಕ ಪ್ರಾಬ್ಲಮ್ ಆಗಿದೆ. ನಮ್ಮ ಲಾರಿ ಆಫೀಸ್ನ ಲಾಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಕೀ ನನ್ನ ಹತ್ರನೇ ಇದೆ. ಕೀನ ಒಂಚೂರು ಜವಾಬ್ದಾರಿಯಿಂದ ನಮ್ಮವ್ರಿಗೆ ಮುಟ್ಟಿಸ್ಬಿಟ್ರೆ ತುಂಬ ಒಳ್ಳೇದು. ಏನ್ ಸರ್ ತಮಾಷೆ ಮಾಡ್ತಿದ್ದೀರಾ? ಓಕೆ, ಯಾರಿಗಾದ್ರೂ ಫೋನ್ ಮಾಡಿ ಬರಕ್ಕೆ ಹೇಳ್ತೀರಾ? ಮನೆಯವ್ರ ನಂಬರ್ ಬಾಯಲ್ಲೇ ಇದೆ, ಆದರೆ ಅವ್ರಿಗೆ ಗೊತ್ತಾಗೋದು ಬೇಡ ಅಂತ. ಅವ್ರು ಯಾರೂ ಊರಿನಲ್ಲೇ ಇಲ್ಲ. ಒಂದು 1/4 ಗಂಟೆ ನಾನೇ ಹೋಗಿ ಬಂದ್ಬಿಡ್ತೀನಿ. ಫುಡ್ ಪಾಯ್ಸನ್ ಆಗಿರೋದಕ್ಕೆ ನೀವು ಬಂದು ಅಡ್ಮಿಟ್ ಆಗಿರೋದು. ಡಾಕ್ಟ್ರ್ ಬಂದು ನೋಡಿ ಓಕೆ ಅಂದಮೇಲೆ ನಿಮ್ಮನ್ನು ಕಳಿಸ್ಕೊಡೋದು. ಹಂಗಲ್ಲ ಸಿಸ್ಟರಲ್ಲಿ ಕಸ್ಟಮರ್ಸ್ ಕಾಯ್ತಾ ಇರ್ತಾರೆ, ಡ್ರೈವರ್ಗಳು ಇರ್ತಾರೆ, ಸಿಕ್ಕಾಪಟ್ಟೆ ಕೆಲಸ ಪೆಂಡಿಂಗ್ ಇದೆ. ಏನೇ ಆಗಲಿ ನೀವು ಬೆಡ್ಡಿಂದ ಕೆಳಗಡೆ ಇಳಿಯೋ ಹಾಗಿಲ್ಲ. ಜ್ವರ ಇದೆ ಸರ್ ನಿಮಗೆ. ಸರಿ, ನಾನು ಹೋಗದೆ ಹೋದ್ರೂ ಪರವಾಗಿಲ್ಲ, ಒಂದು ಚಿಕ್ಕ ಹೆಲ್ಪ್ ಮಾಡ್ತೀರಾ? ಹೇಳಿ, ಏನಾಗಬೇಕು? ಯಾರಿಗಾದ್ರೂ ಹೇಳಿ ನಮ್ಮ ಅಂಗಡಿ ಕೀನ ಅಲ್ಲಿಗೆ ಕೊಟ್ಬಿಟ್ಟು ಬರೋಕ್ಕೆ ಹೇಳ್ತೀರಾ? ಹೌದಾ, ಇರಿ ನಮ್ಮ ವಾರ್ಡ್ ಬಾಯ್ಗೆ ಹೇಳ್ತೀನಿ. ಬಂದ್ರು ನೋಡಿ ಸರ್. ಹೇಳಿ ಸರ್. ಇದು ನಮ್ಮ ಲಾರಿ ಆಫೀಸ್ ಕೀ. ಓಕೆ. ಲಾರಿ ಆಫೀಸ್ ಮುಂದೆ ನಮ್ಮ ಡ್ರೈವರ್ಗಳು ಇರ್ತಾರೆ, ಅವ್ರ ಕೈಲಿ ಕೀ ತಲುಪಿಸ್ಬಿಡಿ. ಸ್ವಾತಿ ಅಂತ ಒಬ್ಬರು ಲೇಡಿ ಸ್ಟಾಫ್ ಇರ್ತಾರೆ, ಅವ್ರ ಕೈಲಿ ಕೊಟ್ಟರು ಓಕೆ. ಸರಿ ಸರ್. ಇದು ನಮ್ಮ ಲಾರಿ ಆಫೀಸ್ ಅಡ್ರೆಸ್. ಆಮೇಲೆ ಯಾರೂ ಬರಲಿಲ್ಲ ಅಂದರೆ ಒಂದು 10-15 ನಿಮಿಷ ಕಾಯಿರಿ, ಅಲ್ಲಿ ಬಂದುಬಿಡ್ತಾರೆ, ಅವ್ರಿಗೆ ಕೊಟ್ಬಿಡಿ. ಆಯಿತು ಸರ್. ಮಲ್ಕೊಂಡು ರೆಸ್ಟ್ ಮಾಡಿ. ಹಾಂ ಸರಿ. ಶ್ರೀ ಗುರುಭ್ಯೋ ನಮಃ. ಶುಭೆ ಶೋಭನೆ ಅದ್ಯ ಬ್ರಹ್ಮಣ ದ್ವಿತೀಯ ಪ್ರಾರಾದ್ರೇ ಶ್ವೇತವರ ಕಲ್ಪೆ ವೈವತ್ಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭಾರತವರ್ಷೆ ಭರತಖಂಡೇ ದಂಡಕಾರಣ್ಯ ದೋಷಾವತಾರೆ ದಕ್ಷಿಣಾವತಾರೆ ಶ್ರೀರಾಮಕ್ಷೇತ್ರೇ ಅಸ್ಮಿನ್ ವರ್ಧಮಾನೆ ಷಷ್ಠಿ ಸಂವತ್ಸರಾಣಾಂ ಕುಲದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ನಿಮ್ಮ ಮನೆ ದೇವರು ಯಾವುದು? ಶ್ರೀ ಲಕ್ಷ್ಮೀ ನರಸಿಂಹ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಭೃತ್ಯೋರ್ಭೃತ್ಯುಂ ನಮಾಮ್ಯಹಂ. ಓಂ ನಮೋ ನರಸಿಂಹಾಯ ಹಿರಣ್ಯಕಶಿಪೋಕ್ಷಸ್ಥಲವಿತರಣಾಯ ತ್ರಿಭುವನವ್ಯಾಪಕಾಯ ಭೂತಪ್ರೇತಪಿಶಾಚಾಕಿನಿ ಡಕಿನಿ ಕೆಲ್ನೋನ್ಮೂಲಾಯ ಆರ್ತಿ ತಗೊಳ್ಳು, ಎಲ್ರಿಗೂ ಕೊಟ್ಬಿಡು. ತಗೋ. ಬಾಗ್ಲೇ ಓಪನ್ ಮಾಡ್ತಾ ಇಲ್ವಲ್ಲ, ಎಲ್ಲಿ ಹೋಗಿರ್ಬೋದು ಕೃಷ್ಣ ಸರ್? ಫೋನು ರಿಸೀವ್ ಮಾಡ್ತಿಲ್ಲ, ಎಲ್ಲಿ ಹೋಗಿರ್ಬೋದು?
ನಮಸ್ತೆ ಅಮ್ಮ. ನಮಸ್ತೆ. ಆಮೇಲೆ ಕೃಷ್ಣ ಸರ್ ಅವ್ರ ಮನೆ ಇರೋದಲ್ವಾ? ಹೌದು. ಕೃಷ್ಣ ಸರ್, ನೀನು ಯಾರಮ್ಮ? ನಾನು ಅವ್ರ ಲಾರಿ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ. ಎಲ್ಲಿದ್ದಾರೆ ಅವರು? ಗೊತ್ತಿಲ್ಲ ಅಮ್ಮ. ಸರಿ, ಥ್ಯಾಂಕ್ ಯು. ಓಕೆ ಅಮ್ಮ. ಎಲ್ಲರೂ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲ ಗಂಡ್ಮಕ್ಳು ಕಾಯಿನ ಬಿಟ್ಟು ದೋಷ ಪರಿಹಾರ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಂ ಬಾವ.